ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಮ್ಮ ಪೂರ್ವಜರ ಜ್ಞಾನವನ್ನು ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ಆರೋಗ್ಯದ ಬಗ್ಗೆ ನಡೆಯುತ್ತಿರುವ ಸಂಶೋಧನೆಗಳಿಂದ ಕಂಡುಬಂದಿರುವ ವಿಚಾರ ಏನೆಂದರೆ, ಅದು ಭಾರತೀಯರಲ್ಲಿ ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು, ನಮ್ಮ ಜೀವನ ಶೈಲಿ ಆರೋಗ್ಯಕ್ಕೆ ಅತ್ಯಂತ ಪೂರಕವಾಗಿದ್ದು, ಇದನ್ನು ನಮ್ಮ ಹಿರಿಯರು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಒಂದು ಡಿಸೈನ್ ಮಾಡಿ, ಪ್ರೋಗ್ರಾಮಿಂಗ್ ಮಾಡಿ ನಮಗೆ ಕೊಟ್ಟಿದ್ದರು. ಆದರೆ ಇಂದೇನಾಗಿದೆ, ಗ್ಲೋಬಲೈಸೇಷನ್ ಎನ್ನುವ ಹೆಸರಿನಲ್ಲಿ ಪಾಶ್ಚಿಮಾತ್ಯರು ಅನುಸರಿಸುತ್ತಿರುವ ಆಹಾರ ಪದ್ಧತಿ, ಜೀವನ ಶೈಲಿ, ಹವ್ಯಾಸಗಳನ್ನು ನಾವು ಅದು ಯಥಾವತ್ತಾಗಿ ಅದನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದರಿಂದ ನಮಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಪ್ರಮುಖವಾಗಿ ನಾವು ಇತ್ತೀಚೆಗೆ ಕೇಳಿ ಬರ್ತಾ ಇರೋವಂಥದ್ದು ಫ್ಯಾಟಿ ಲಿವರ್ ಅನ್ನುವುದು ಒಂದು ಬಹಳ ದೊಡ್ಡ ತೊಂದರೆ. ಲಿವರಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಿರುವಂಥದ್ದು, ಕಿಡ್ನಿಗಳ ತೊಂದರೆ ಆಗಿರ್ಬೋದು, ಬೊಜ್ಜುತನ ಆಗಿರ್ಬೋದು, ಮಧುಮೇಹ, ಥೈರಾಯ್ಡ್ ಅಥವಾ ಎಂಡೋಕ್ರೈನ್ ರಿಲೇಟೆಡ್ ಹಾರ್ಮೋನ್ಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳು, ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು, ಅಧಿಕ ರಕ್ತದೊತ್ತಡ, ಕ್ಯಾನ್ಸರ್ಗಳು, ಬಂಜೆತನ, ಈ ರೀತಿ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸುತ್ತಿರೋದಕ್ಕೆ ಕಾರಣ ಬದಲಾದ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಅಂತಲೇ ಹೇಳ್ಬೋದು. ಆದರೆ ಹಿರಿಯರು ಪೂರಕವಾಗಿ ನಮಗೆ ಅದ್ಭುತವಾದ ಒಂದು ಆಹಾರ ಪದ್ಧತಿಯನ್ನು ಕಲಿಸ್ಕೊಟ್ಟಿದ್ರು. ನಮ್ಮ ಅಜ್ಜಿಯನ್ನು ನಾವು ಬಯೋಹ್ಯಾಕರ್ ಅಂತ ಅನ್ಬೋದು. ಏಕೆಂತಂದರೆ ಆಕೆಗೆ ಗೊತ್ತಿತ್ತು ನಮ್ಮ ದೇಹ ಯಾವ ರೀತಿ ಕೆಲಸ ಮಾಡುತ್ತೆ, ಅದು ಚೆನ್ನಾಗಿರಬೇಕು ಅಂದರೆ ಏನು ಕೊಟ್ಟರೆ ಅದು ಚೆನ್ನಾಗಿರುತ್ತೆ ಅಂತೇಳಿ. ಹಾಗಾದರೆ ಒಂದು ಅದ್ಭುತವಾದ ಉಪಹಾರ ನಾವು ಎಲ್ಲ ಇಷ್ಟಪಡುವಂಥದ್ದು ಯಾವುದು ಅಂತ ನಾವು ನೋಡೋದಾದರೆ ಕಿಚಡಿ ಅಥವಾ ಪೊಂಗಲ್ ಅಂತ ಅನ್ಬೋದು. ಭಾರತದಲ್ಲಿ ಸಾಮಾನ್ಯವಾಗಿ ಉತ್ತರ ಭಾರತ ಆಗ್ಬೋದು, ದಕ್ಷಿಣ ಭಾರತ ಆಗ್ಬೋದು, ಅಲ್ಲಿ ಎಲ್ಲ ಕಡೆಯೂ ಸಹ ಇದು ಜನಪ್ರಿಯವಾದ ಒಂದು ಉಪಹಾರ ಅಂತ ಅನ್ಬೋದು. ಪೊಂಗಲ್ಲು ಅಥವಾ ಕಿಚಡಿ, ದಾಲ್ ಕಿಚಡಿ ಅಂತ ಅಂತಾರೆ. ಅದು ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಪೊಂಗಲ್ ಅಂತೀವಿ, ಕಿಚಡಿ ಅಂತ ಅಂತೀವಿ. ಸಾಮಾನ್ಯವಾಗಿ ನೋಡಿ, ಆಯುರ್ವೇದದ ಕೆಲವೊಂದು ಚಿಕಿತ್ಸೆಗಳಿದೆ. ವಮನ ಆಗಿರ್ಬೋದು, ಪಂಚಕರ್ಮ ಆಗ್ಬೋದು, ವಿರೇಚನ ಅಂತ ಕೆಲವೊಂದು ಚಿಕಿತ್ಸೆಗಳನ್ನು ಮಾಡ್ತಾರೆ. ಆಗ ವೈದ್ಯರು ಹೇಳೋದು, ಕಿಚಡಿಯನ್ನು ಸೇವನೆ ಮಾಡಿ, ಅನ್ನಕ್ಕೆ ಹೆಸರು ಬೇಳೆ ಹಾಕಿ, ತುಪ್ಪವನ್ನು ಹಾಕಿ, ಜೀರಿಗೆ ಮತ್ತು ಕರಿಮೆಣಸು ಇರಬೇಕು, ಸ್ವಲ್ಪ ಒಗ್ಗರಣೆ ಥರ ಹಾಕಿ ಅದನ್ನು ಸೇವನೆ ಮಾಡಿ ಅಂತಾರೆ. ಹಾಗಾದರೆ ಈ ಚಿಕಿತ್ಸೆಗಳಿಗೂ ಈ ಕಿಚಡಿಯನ್ನು ಸೇವನೆ ಮಾಡೋಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಏಕೆಂದರೆ ಆ ಥರದ ಚಿಕಿತ್ಸೆಗಳನ್ನು ಪಡೆದುಕೊಂಡ ನಂತರ ಕಿಚಡಿಯನ್ನೇ ಏನಕ್ಕೆ ಅವ್ರು ಹೇಳ್ತಾರೆ, ಬೇರೆ ಆಹಾರ ಅಲ್ಲದೆ ಅಂದರೆ ಕಿಚಡಿಯ ಒಂದು ವೈಶಿಷ್ಟ್ಯತೆ ಅಥವಾ ಪೊಂಗಲಿನ ಒಂದು ವೈಶಿಷ್ಟ್ಯತೆಯಿಂದಾಗಿ ಅದನ್ನು ಹೇಳ್ತಾರೆ. ಇದರ ಜೊತೆಯಲ್ಲಿ ಸಾಮಾನ್ಯವಾಗಿ ಯಾರಿಗಾದರೂ ರೋಗಿಗಳಿಗೆ ಒಂದು ಶಸ್ತ್ರಚಿಕಿತ್ಸೆ ಆಗಿದೆ, ಏನೋ ಒಂದು ಆರೋಗ್ಯದ ಸಮಸ್ಯೆ ಇದೆ ಎಂದಾಗ ವೈದ್ಯರು ಹೇಳೋದು ಪೊಂಗಲನ್ನು ಸೇವನೆ ಮಾಡಿ, ಕಿಚಡಿಯನ್ನು ಸೇವನೆ ಮಾಡಿ ಅಂತ. ಏನಕ್ಕೆ ಅಂದರೆ ಅದು ಸೆಮಿ ಸಾಲಿಡ್ ಅಂತ, ಅಂದರೆ ಗಟ್ಟಿಯಾಗಿರೋದಿಲ್ಲ, ತೆಳುವಾಗಿರುತ್ತೆ, ತಿನ್ನಲು ಸುಲಭ, ಮತ್ತು ಅದು ಆ ಬೇಳೆ ಇದರ ಜೊತೆಯಲ್ಲಿ ಅಕ್ಕಿ ಎರಡನ್ನು ಹಾಕಿ ಮಾಡಿರುವಂಥದ್ದು. ಅಕ್ಕಿಯಲ್ಲಿ ಮಿಥಿಯೋನಿನ್ ಇರುತ್ತೆ, ಬೇಳೆಯಲ್ಲಿ ಲೈಸಿನ್ ಇರುತ್ತೆ. ಹಾಗಾಗಿ ಇದೆರಡೂ ಸೇರಿದಾಗ ಸಂಪೂರ್ಣ ಒಂದು ಸಮತೋಲನದ ಆಹಾರ ನಮಗೆ, ಅಂದರೆ ಪ್ರೋಟೀನನ್ನು ತಗೊಳ್ಳೋದಾದರೆ ಒಂದು ಸಮತೋಲನದ ಆಹಾರ, ಅಂದರೆ ಆ ಒಬ್ಬ ರೋಗಿ ಚೇತರಿಸಿಕೊಳ್ಳಲು ಬೇಕಾಗಿರುವ ಸಮತೋಲನದ ಆಹಾರ ಯಾವುದು ಅಂತಂದರೆ ಕಿಚಡಿ ಅಂತ ಅನ್ಬೋದು. ಕಾರಣ ಬೇಕಾಗಿರುವ ಅಮೈನೋ ಆಸಿಡ್ಗಳು ಅತ್ಯಂತ ಪೂರಕವಾದ ಅಮೈನೋ ಆಸಿಡ್ಗಳು ಅದರಲ್ಲಿ ಇರೋದರಿಂದ ಅದನ್ನು ಸೇವನೆ ಮಾಡಬಹುದು. ಇದು ಬಹಳ ಒಂದು ಮುಖ್ಯವಾದ ಅಂಶ. ಇದರ ಜೊತೆಯಲ್ಲಿ ಇದು ಒಂದು ಸೆಮಿ ಸಾಲಿಡ್ ಥರ ಇರುತ್ತೆ, ಸ್ವಲ್ಪ ತೆಳುವಾಗಿರೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ, ಜೀರ್ಣಕ್ರಿಯೆ ಆಗುತ್ತೆ. ಇದರ ಜೊತೆಗೆ ಇದೇನು ನಮ್ಮ ಶುಗರ್ನ ಸ್ಪೈಕ್ ಮಾಡೋದಿಲ್ಲ, ಕಾರಣ ಬೇಳೆನೂ ಇರುತ್ತೆ ಅದರಲ್ಲಿ, ಬರೀ ಅಕ್ಕಿ ಮಾತ್ರ ಇರೋದಿಲ್ಲ. ಹಾಗಾಗಿ ಅದು ಶುಗರ್ ಲೆವೆಲು ಜಾಸ್ತಿನೂ ಆಗೋದಿಲ್ಲ, ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ, ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಏನು ಮಾಡ್ತಾರೆ ಅಂದರೆ ಕಿಚಡಿ ಅಥವಾ ಪೊಂಗಲನ್ನು ಸೇವನೆ ಮಾಡಿ ಅಂತ ಹೇಳ್ತಾರೆ. ಆದರೆ ನಾವು ಆ ಕಿಚಡಿಲಿ ಏನು ಮಹಾ ಇದೆ, ಪೊಂಗಲಲ್ಲಿ ಏನು ಮಹಾ ಇದೆ, ಅದನ್ನು ಸೇವನೆ ಮಾಡಿದ ತಕ್ಷಣ ಏನು ಒಳ್ಳೆಯದಾಗ್ಬಿಡುತ್ತಾ, ಅದನ್ನೇ ಯಾಕೆ ಮಾಡಬೇಕು, ಚೆನ್ನಾಗಿ ಬೇರೆದನ್ನ ತಿನ್ನೋಣ ಅಂತಾರೆ. ಆದರೆ ಕೆಲವೊಂದು ಚಿಕಿತ್ಸೆಯನ್ನು ಪಡೆದ ನಂತರ ನಮ್ಮ ದೇಹ ತುಂಬ ಸೆನ್ಸಿಟಿವ್ ಆಗಿರುತ್ತೆ,
ಏಕೆಂತಂದರೆ ನೋಡಿ, ಉಪವಾಸ ಮಾಡಿರ್ತಾರೆ, ಕೆಲವೊಂದು ಚಿಕಿತ್ಸೆಗಳನ್ನು ತಗೊಂಡಿರ್ತಾರೆ, ನ್ಯಾಚುರೋಪತಿ ನೈಸರ್ಗಿಕ ಚಿಕಿತ್ಸೆಯಲ್ಲಿ ದೇಹದಲ್ಲಿರುವ ಟಾಕ್ಸಿನ್ಸು ಹೊರಗಡೆ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ದೇಹಕ್ಕೆ ಹೆಚ್ಚಿನ ಒಂದು ಶಕ್ತಿ ವಿನಿಯೋಗ ಆಗದೆ ನಮ್ಮ ಜಠರಕ್ಕೆ, ಜೀರ್ಣಾಂಗ ವ್ಯವಸ್ಥೆಗೆ ಹೆಚ್ಚು ತೊಂದರೆ ಆಗಬಾರ್ದು. ತುಂಬ ಸುಲಭದಲ್ಲಿ ಹೆಚ್ಚಿನ ಶಕ್ತಿ ಕೊಡುವಂತಹ ಆಹಾರ ಯಾವುದಾದ್ರು ಇದೆ ಅಂತಂದರೆ ಅದು ಕಿಚಡಿ ಅಥವಾ ಪೊಂಗಲ್ ಅಂತಲೇ ಹೇಳ್ಬೋದು. ಇಲ್ಲೇನಾಗುತ್ತೆ, ಈ ಕಿಚಡಿ ಅಥವಾ ಪೊಂಗಲ್ ಸೇವನೆ ಮಾಡಿದಾಗ ಇದರಲ್ಲಿರುವಂತಹ ಅಂಶಗಳು ಏನಿದೆ, ಅದು ಅನ್ನ ಆಗಿರಬಹುದು, ಬೇಳೆಯಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಇರುತ್ತೆ ಬೇಳೆಯಲ್ಲಿ. ಆ ಬೇಳೆ ಏನಾಗುತ್ತೆ, ಕೊಲಾನ್ಗೆ ಹೋಗುತ್ತೆ. ಸ್ವಲ್ಪ ಪ್ರಮಾಣದ ಬೇಳೆ ಅದು ಪೂರ್ಣ ಪ್ರಮಾಣದಲ್ಲಿ ಡೈಜೆಷನ್ ಆಗಿರೋದಿಲ್ಲ. ಅಲ್ಲಿ ಹೋದಾಗ ಅಲ್ಲಿರುವ ಗಟ್ ಮೈಕ್ರೋಬಯೋಮ್ಗಳೇನು ಮಾಡುತ್ತೆ, ಬೇಳೆಯಲ್ಲಿರುವ ಅಮೈನೋ ಆಸಿಡ್ಗಳು, ಥೈರೋಸಿನ್, ಟ್ರಿಪ್ಟೋಫ್ಯಾನ್ ಇವುಗಳನ್ನು ಬಳಸಿಕೊಂಡು ಸೆರೋಟೋನಿನ್ನನ್ನು ಬಿಡುಗಡೆ ಮಾಡುತ್ತೆ. ಸೆರೋಟೋನಿನ್ ಇಸ್ ಅ ಮೂಡ್ ಹಾರ್ಮೋನು, ಬೇಕಾಗಿರುವಂಥ ಹಾರ್ಮೋನು. ಹಾಗಾಗಿ ಯಾವ ರೋಗಿ ಇರ್ತಾನೆ ಅವನಿಗೆ ರಿಕವರ್ ಆಗಬೇಕು ಅಂದರೆ ಅವನ ಮನಸ್ಥಿತಿನೂ ಬಹಳ ಮುಖ್ಯ. ಹಾಗಾಗಿ ಆದ ಕಾರಣ ವೈದ್ಯರು ಅವನಿಗೆ ಈ ಥರದ ಆಹಾರವನ್ನು ಸೇವನೆ ಮಾಡು ಅಂತ ಹೇಳ್ತಾರೆ. ಜೊತೆಯಲ್ಲಿ ಏನಾಗುತ್ತೆ, ಇದು ಬಿಡುಗಡೆ ಮಾಡುವ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್, ಇದರಲ್ಲಿ ಮುಖ್ಯವಾಗಿ ಬ್ಯೂಟರೇಟ್, ಇದು ಆ ಕೊಲಾನ್ ಸೆಲ್ಗಳಿಗೆ ಶಕ್ತಿಯನ್ನು ನೀಡುತ್ತೆ, ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ. ಇದು ಬಹಳ ಮುಖ್ಯವಾದ ಅಂಶ, ಗಮನದಲ್ಲಿ ಇಟ್ಕೊಳ್ಬೇಕು. ಕಾರಣ ಆ ಒಬ್ಬ ರೋಗಿಗೆ ಇನ್ಫ್ಲಮೇಷನ್ ಆಗಬಾರ್ದು, ಇನ್ಫ್ಲಮೇಷನ್ನು ಕಡಿಮೆ ಇರಬೇಕು. ಆದ ಕಾರಣ ಇದನ್ನು ಸೇವನೆ ಮಾಡಿದಾಗ ಇನ್ಫ್ಲಮೇಷನ್ನು ಕಡಿಮೆ ಆಗುತ್ತೆ, ಅವನಿಗೆ ಶಕ್ತಿಯೂ ಸಹ ದೊರಕುತ್ತೆ, ಅವನ ಜೀರ್ಣಾಂಗ ವ್ಯವಸ್ಥೆ, ತುಂಬ ಸೆನ್ಸಿಟಿವ್ ಆಗಿರುವ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಅದು ಒಂದು ಸೆಟ್ ಆಗ್ತಾ ಬರುತ್ತೆ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾದದ್ದು. ಈ ಒಂದು ಆಹಾರ ತುಂಬ ನೋಡೋಕ್ಕೆ ಸಿಂಪಲ್ ಅನ್ನಿಸ್ಬೋದು, ಆದರೆ ದೇಹಕ್ಕೆ ಬೇಕಾಗಿರುವ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿದೆ ಅಂತಲೇ ಹೇಳಬಹುದು. ಕಿಚಡಿಯನ್ನು ಮಾಡಬೇಕಾದ್ರೆ ವೈದ್ಯರು ಹೇಳ್ತಾರೆ, ಅದರಲ್ಲೂ ಪ್ರಮುಖವಾಗಿ ಆಯುರ್ವೇದದ ವೈದ್ಯರು ಹೇಳೋದು ತುಪ್ಪದ ಒಗ್ಗರಣೆ ಹಾಕಿ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ ಅವರು. ಈ ವಿರೇಚನ, ಪಂಚಕರ್ಮ ಎಲ್ಲ ಮಾಡಿದಾಗ ಕಿಚಡಿನ ಇದು ಮಾಡಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಜೀರಿಗೆ ಮತ್ತು ಕರಿಮೆಣಸು ಇವುಗಳನ್ನು ಹಾಕಿ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಹಾಕಿ ಅದನ್ನು ಸೇವನೆ ಮಾಡಿ ಅಂತ ಹೇಳ್ತಾರೆ. ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಕಾರಣ ಏನು ಅಂತಂದರೆ, ತುಪ್ಪದಲ್ಲಿ ಇರುವಂತಹ ಬ್ಯೂಟರೇಟ್ ಏನಿದೆ, ಬ್ಯೂಟರಿಕ್ ಆ್ಯಸಿಡ್, ಈ ಬ್ಯೂಟರಿಕ್ ಆ್ಯಸಿಡ್ ಏನಿದೆ ಅದು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಗಳು ADEK ನಾವೇನು ಸೇವನೆ ಮಾಡಿರ್ತೀವಿ ಅದನ್ನು ಕರಗಿಸಿ ನಮ್ಮ ದೇಹಕ್ಕೆ ಪೂರಕವಾಗಿ ಕೊಡುವಂಥದ್ದು, ಮೆದುಳಿಗೆ ಶಕ್ತಿಯನ್ನು ಕೊಡುವಂಥದ್ದು. ನಮ್ಮ ಜೀವಕೋಶಗಳ ಹೊರಪೊರೆ ಇದೆಯಲ್ಲ ಅದು ಆರೋಗ್ಯವಾಗಿರಬೇಕು ಅಂದರೆ ತುಪ್ಪ ಬೇಕಾಗಿತ್ತೆ. ಹಾಗಾಗಿ ತುಪ್ಪದಿಂದ ನಾನಾ ರೀತಿಯ ಪ್ರಯೋಜನಗಳು ಇದೆ. ಹಾಗಾಗಿ ತುಪ್ಪವನ್ನು ಇಲ್ಲಿ ನಾವು ಬಳಕೆ ಮಾಡಬೇಕು. ಮತ್ತು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಇದು ಕೆಲಸ ಮಾಡುತ್ತೆ. ಅಂದರೆ ದೇಹದಲ್ಲಿ ಏನು ಉರಿ ಊತ ಆಗಬಾರ್ದು, ಏಕೆಂದರೆ ರೋಗಿಗಳಿರ್ಬೋದು, ಸೆನ್ಸಿಟಿವ್ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ದೇಹದಲ್ಲಿ ಉರಿ ಊತ ಆಗದೇ ಇದ್ದ ಹಾಗೆ ತಡೆಗಟ್ಟಲು ತುಪ್ಪ ಸಹ ಎಲ್ಲೋ ಒಂದು ಇಂಡೈರೆಕ್ಟಾಗಿ ಅದನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ನಮ್ಮ ಮೆದುಳನ್ನು ಚುರುಕಾಗಿಸಲು ಸಹ, ಏಕೆಂತಂದರೆ ನಮ್ಮ ಜೀವಕೋಶ ಏನಿದೆ ಅದರ ಪರದೆ ಅಂತಂತೀವಲ್ಲ, ಅಲ್ಲಿರೋದು ಅದು ಹೆಚ್ಚಿನ ಪ್ರಮಾಣದ ಲಿಪಿಡ್ನ ಹೊಂದಿದೆ, ಅಂದರೆ ಫ್ಯಾಟನ್ನು ಹೊಂದಿದೆ. ಅದು ಲಿಪಿಡ್ ಬೈಲೇಯರ್ ಅಂತ ಕರಿತೀವಿ. ತುಪ್ಪದ ಬಳಕೆ ಅತ್ಯಂತ ಅವಶ್ಯ. ಹಾಗಾಗಿ ತುಪ್ಪವನ್ನು ಬಳಕೆ ಮಾಡಿ ಇದರಲ್ಲಿ ಅಂತ ಹೇಳಿರ್ತಾರೆ. ತುಪ್ಪವನ್ನು ಬಳಕೆ ಮಾಡ್ತೀವಿ ನಾವು ಸಾಮಾನ್ಯ ಕಿಚಡಿ ಅಥವಾ ಸೇವನೆ ಮಾಡಬೇಕಾದ್ರೂ ನಾವು ತುಪ್ಪವನ್ನು ಹಾಕಿಕೊಂಡು ಅದನ್ನ ಸೇವನೆ ಮಾಡ್ತೀವಿ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾದದ್ದು. ಇದರ ಜೊತೆಯಲ್ಲಿ ಕಿಚಡಿಯಲ್ಲಿ ಸಾಮಾನ್ಯವಾಗಿ ಶುಂಠಿ, ಜೀರಿಗೆ, ಕರಿಮೆಣಸು ಇವುಗಳನ್ನು ನಾವು ಬಳಸ್ತೀವಿ. ಶುಂಠಿಯಲ್ಲಿ ಜಿಂಜಿರಾಲ್ 6 ಅಂತ ಒಂದು ಇದೆ. ಇದು ಆಲ್ಫಾ ಟೆರಪಿನಾಯ್ಡ್ ಅನ್ನುವ ಒಂದಷ್ಟು ಈ ಜೀರಿಗೆ ಮತ್ತು ಇವೆಲ್ಲ ಇದೆಯಲ್ಲ ಆಲ್ಫಾ ಟೆರಪಿನಾಯ್ಡ್ಗಳು ಅಂತ ಕರಿತೀವಿ. ಅದರಲ್ಲಿ ಜಿಂಜರ್ ಅಥವಾ ಶುಂಠಿಯಲ್ಲಿ ಜಿಂಜಿರಾಲ್ 6 ಅಂತ ಒಂದು ರಾಸಾಯನಿಕ ಇದೆ. ಇದು ತುಂಬ ಮುಖ್ಯ. ಇದು ಕೆಲವೊಂದು ಎನ್ಸೈಮ್ಗಳನ್ನು ಆ್ಯಕ್ಟಿವೇಟ್ ಮಾಡುವಂತಹದ್ದು, ಹಸಿವನ್ನು ಹೆಚ್ಚಿಗೆ ಮಾಡುವಂಥದ್ದು. ಅಂದರೆ ಆ್ಯಪೆಟೈಟ್ ಅಂತ ಅಂತೀವಿ. ಹಸಿವು ಅಂದರೆ ತುಂಬ ಹಸಿವು ಅಂತಲ್ಲ, ಒಂಥರ ಈ ಆಹಾರ ಟೇಸ್ಟ್ ಬರಬೇಕು ಆ ಥರ ಮಾಡುವಂಥ ಶಕ್ತಿ ಇದಕ್ಕಿದೆ. ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಇನ್ಫ್ಲಮೇಷನ್ನು ಸಹ ತಗ್ಗಿಸುತ್ತೆ ಅಂಥ ಒಂದು ಶಕ್ತಿ ಇದಕ್ಕಿದೆ. ಜೊತೆಯಲ್ಲಿ ಜೀರಿಗೆನೂ ಸಹ ಅಷ್ಟೇ, ಡೈಜೆಷನ್ಗೆ, ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಬಿಡುಗಡೆ ಆಗದಿದ್ದ ಹಾಗೆ ಜೀರಿಗೆ ಅದನ್ನು ತಡೆಗಟ್ಟುತ್ತೆ. ಅದರ ಜೊತೆಯಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಗಳು ಆ್ಯಕ್ಟಿವೇಟ್ ಆಗಬೇಕು ಅನ್ನೋದಕ್ಕೋಸ್ಕರ ಜೀರಿಗೆಯನ್ನು ಸಹ ಬಳಕೆ ಮಾಡ್ತೀವಿ. ಬಹಳ ಪ್ರಮುಖವಾಗಿ ಪೆಪ್ಪೆರಾನ್ ಅಥವಾ ಪೆಪ್ಪರ್, ಕರಿ ಮೆಣಸಿನಲ್ಲಿರುವ ಪೆಪ್ಪೆರಾನ್ ಅಂತ ಒಂದು ರಾಸಾಯನಿಕ ಅಂಶ ಇದೆ. ಇದು ಅದ್ಭುತವಾದ ರಾಸಾಯನಿಕ ಅಂತ ನಾವು ಹೇಳ್ಬೋದು. ಕಾರಣ ಇದೇನು ಮಾಡುತ್ತೆ, ಬಯೋ ಅವೈಲಬಿಲಿಟಿನ ಜಾಸ್ತಿ ಮಾಡ್ತಾ ಬರುತ್ತೆ. ಉದಾಹರಣೆಗೆ ಕಿಚಡಿಗೆ ನಾವು ಅರಿಶಿನ ಹಾಕ್ತೀವಿ, ಒಂದು ಪ್ರಮಾಣದಲ್ಲಿ ಅರಿಶಿನದಲ್ಲಿರುವ ಕರ್ಕ್ಯುಮಿನ್
ನಮ್ಮ ದೇಹ ಹೀರಿಕೊಳ್ಳಬೇಕು, ನಮ್ಮ ದೇಹದಲ್ಲಿರುವ ಜೀವಕೋಶಗಳು ಅದನ್ನು ಹೀರಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಕರಿಮೆಣಸಿನ ಕಾಂಬಿನೇಷನ್ನು ಬೇಕೇ ಬೇಕು. ಕರಿಮೆಣಸು ಹಾಕದಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪೆಪರಿನ್ ಇರೋದಿಲ್ಲ. ಹಾಗಾಗಿ ಅರಿಶಿನದಲ್ಲಿರುವ ಕರ್ಕ್ಯುಮಿನನ್ನು ದೇಹ ಅದನ್ನು ಬಳಸಿಕೊಳ್ಳಲ್ಲ, ಅದು ಹಾಗೆ ಹೊರಟೋಗುತ್ತೆ. ನಾವು ಪೆಪ್ಪರ್ನ ಹಾಕಿದಾಗ ಅದರಲ್ಲಿರುವ ಪೆಪರಿನ್ ಏನು ಮಾಡುತ್ತೆ, ನಮ್ಮ ಲಿವರಲ್ಲಿ CYP11A1 ಅಂತ ಒಂದು ಜೀನ್ ಇದೆ. ಆ ಸಿಪ್ ಜೀನ್ ಏನಿದೆ ಅದನ್ನು ಸ್ವಲ್ಪ ಹೊತ್ತು ನಿಷ್ಕ್ರಿಯ ಮಾಡೋದ್ರಿಂದ ಲಿವರಲ್ಲಿ ಬಯೋ ಅವೈಲಬಿಲಿಟಿ ಜಾಸ್ತಿ ಮಾಡುತ್ತೆ. 2000% ಅವೈಲಬಿಲಿಟಿ ಅದನ್ನು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜೀವಕೋಶಗಳು ಅದನ್ನೆಲ್ಲ ಹೀರ್ಕೊಳ್ಳೋದ್ರಿಂದ ದೇಹಕ್ಕೆ ಪೂರಕವಾಗಿ, ಆರೋಗ್ಯಕ್ಕೆ ಪೂರಕವಾಗಿ ಏನೇನು ಅಂಶಗಳು ಬೇಕೋ ಅದೆಲ್ಲ ಅದರಲ್ಲಿ ಸೇರಿಕೊಂಡಿರೋದ್ರಿಂದ ಜೀರಿಗೆ ಆಗಿರ್ಬೋದು, ಕರಿಮೆಣಸಾಗಿರ್ಬೋದು, ಶುಂಠಿ ಆಗಿರ್ಬೋದು, ಇವು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಕಿಚಡಿ ಅಥವಾ ಪೊಂಗಲು ಒಂದು ಸಿಂಪಲ್ ಸರಳ ಆಹಾರ ಅಲ್ಲ, ಸರಳ, ನೋಡೋಕ್ಕೆ ಸರಳ, ಆದರೆ ಅದರ ಉಪಯೋಗಗಳನ್ನು ನಾವು ನೋಡಿದಾಗ ಅದೊಂದು ಅದ್ಭುತವಾದ ಆಹಾರ ಆಗಿದ್ದರಿಂದನೇ ಇದುವರೆಗೂ ನಮ್ಮ ಹಿರಿಯರು ಅದನ್ನು ಮಾಡ್ಕೊಳ್ತಾ ಬರ್ತಾರೆ. ಕೆಲವೊಮ್ಮೆ ಆರೋಗ್ಯ ಉಂಟಾದಾಗ ಅದನ್ನು ನೀಡ್ತಾರೆ, ವೈದ್ಯರು ಹೇಳ್ತಾರೆ, ಮತ್ತು ಕೆಲವೊಂದು ಚಿಕಿತ್ಸೆಗಳನ್ನು ಮಾಡಿದಾಗ ನಾವು ಇದರ ಬಳಕೆಯನ್ನು ಮಾಡ್ತೀವಿ. ಹಾಗಾಗಿ ಈ ಒಂದು ಕಿಚಡಿ ಅಥವಾ ಪೊಂಗಲ್ ಅದು ಒಂದು ಅದ್ಭುತವಾದ ಆಹಾರ ಅಂತ ಅನ್ಬೋದು. ಇದರ ಸೇವನೆಯಿಂದ ನಮ್ಮ ದೇಹದಲ್ಲಿ ಬಹಳಷ್ಟು ನಾವು ಬದಲಾವಣೆಗಳನ್ನು ಮಾಡಿಕೊಂಡು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ಬೋದು. ಜೊತೆಯಲ್ಲಿ ಕಿಚಡಿ ಹೆಂಗಿರುತ್ತೆ ಅಂತಂದರೆ ಒಂದು ಸೆಮಿ ಸಾಲಿಡ್ ಇರುತ್ತೆ, ಗಟ್ಟಿ ಇರೋದಿಲ್ಲ. ಆ ಗಟ್ಟಿ ಇಲ್ಲದ ಕಿಚಡಿಯನ್ನು ಸೇವನೆ ಮಾಡಿದಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರೋದು ನೋಡಿದ್ದಾರೆ. ಯಾವ ವ್ಯಕ್ತಿ ಕಿಚಡಿಯನ್ನು ಸೇವನೆ ಮಾಡ್ತಾನೆ ಅವನ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಡೈಜೆಸ್ಟ್ ಆ್ಯಂಡ್ ರೆಸ್ಟ್ ಅಂತ ಅದನ್ನು ನಾವು ಕರಿತೀವಿ. ಅದು ಫೈಟ್ ಆರ್ ಫ್ಲೈಟ್ ಅಲ್ಲ, ಡೈಜೆಸ್ಟ್ ಆ್ಯಂಡ್ ರೆಸ್ಟು. ಸಿಂಪಥೆಟಿಕ್ಕು ಫೈಟ್ ಆರ್ ಫ್ಲೈಟು, ಇದು ಡೈಜೆಸ್ಟ್ ಆ್ಯಂಡ್ ರೆಸ್ಟು. ಹಾಗಾಗಿ ಇಂಥ ಸಂದರ್ಭದಲ್ಲಿ ದೇಹದ ಎಲ್ಲ ಏನು ಚಯಾಪಚಯ ಕ್ರಿಯೆಗಳು ಮತ್ತು ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತೀವಿ ಅದೆಲ್ಲ ಒಂದು ಒಳ್ಳೆ ಒಂದು ಯೂನಿಫಾರ್ಮ್ ಆಗಿ ಒಂದು ಕಾರ್ಡಿಯಲ್ ವೇಲಿ ಅದು ಹೋಗೋದ್ರಿಂದ ಇದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡೋದಿದೆಯಲ್ಲ ಬಹಳ ಪ್ರಮುಖವಾದ ಕೆಲಸ ಅದು ಅಂತ ಹೇಳ್ಬೋದು. ಹಾಗಾಗಿ ಸಣ್ಣದಾದರೂ ಇದರಲ್ಲಿರುವ ರಾಸಾಯನಿಕಗಳು, ಫೈಟೋ ಕೆಮಿಕಲ್ಸ್ಗಳಂತ ಏನು ಹೇಳ್ತೀವಿ, ಅವುಗಳಿಂದಾಗಿ ದೇಹದಲ್ಲಿ ಈ ಥರದ ಹಲವಾರು ರಾಸಾಯನಿಕ ಕ್ರಿಯೆಗಳನ್ನು ನಾವು ನೋಡ್ಬೋದಾಗಿದೆ. ಮತ್ತು ಈ ಪ್ರೋಟೀನು ನಮ್ಮ ಸ್ನಾಯುಗಳು ಚೆನ್ನಾಗಿರಬೇಕು ಅಂದರೆ ಪ್ರೋಟೀನ್ ಅತ್ಯಗತ್ಯ. ಅಕ್ಕಿಯಿಂದಾಗಿ ನಮಗೆ ಎನರ್ಜಿ ಸಿಕ್ಕುತ್ತೆ, ATP ಸಿಕ್ಕುತ್ತೆ, ಶಕ್ತಿ ದೊರಕುತ್ತೆ. ಪ್ರೋಟೀನು ನಮ್ಮ ಸ್ನಾಯುಗಳನ್ನು ಬಲಗೊಳಿಸುತ್ತೆ. ಆಮೇಲೆ ತುಪ್ಪದಲ್ಲಿರುವಂತಹ ಫ್ಯಾಟಿ ಆ್ಯಸಿಡ್ಗಳು ಅದರಿಂದ ಸೆಲ್ ಮೆಂಬ್ರೇನ್ಗಳು ಅವು ಆ್ಯಕ್ಟಿವೇಟ್ ಆಗುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೆಗಳು ಆ್ಯಕ್ಟಿವೇಟ್ ಆಗುತ್ತೆ. ಈ ರೀತಿ ನಾನಾ ರೀತಿಯ ಪ್ರಯೋಜನಗಳನ್ನು ನಾವು ನೋಡ್ತಾ ಬರ್ತೀವಿ. ಇದರ ಜೊತೆಯಲ್ಲಿ ಸಿರಿಧಾನ್ಯಗಳಿಂದ ಇತ್ತೀಚಿನ ದಿನದಲ್ಲಿ ಈ ಪೊಂಗಲ್ಲು ಅಥವಾ ಕಿಚಡಿಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ಇನ್ನೂ ನ್ಯೂಟ್ರಿಷನ್ ಆಗಿರಬೇಕು ಇದು ಅನ್ನುವ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಹಲವಾರು ತರಕಾರಿಗಳನ್ನು ಸ್ವಲ್ಪ ಸೇರಿಸುವಂತಹದ್ದು ನಡೀತಾ ಇದೆ. ಇದು ಸಹ ಎಲ್ಲೋ ಒಂದು ಕಡೆ ಪೌಷ್ಟಿಕದಾಯಕವಾಗಿದೆ ಅಂತಲೇ ನಾವು ಹೇಳಬಹುದು. ಬೇಳೆಯನ್ನು ನೆನೆಸಿ ನಾವು ಮಾಡೋದ್ರಿಂದ ಇದು ರೆಸಿಸ್ಟೆಂಟ್ ಸ್ಟಾರ್ಚನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ನಮ್ಮ ಇನ್ಸುಲಿನ್ ಲೆವೆಲ್ನು ಸ್ಪೈಕ್ ಆಗದೇ ಇದ್ದ ಹಾಗೆ ಇದು ಅದನ್ನು ತಡೆಗಟ್ಟೋದ್ರಿಂದ ಇದು ಬಹಳ ಮುಖ್ಯ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ನಾವು ಈ ಬೇಳೆಗಳನ್ನು ನೆನೆಸಿದಾಗ ಫೈಟಿಕ್ ಆ್ಯಸಿಡ್ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಇದರಲ್ಲಿರುವಂತಹ ಜಿಂಕ್ ಆಗ್ಬೋದು, ಕ್ಯಾಲ್ಶಿಯಂ ಆಗ್ಬೋದು, ಮೆಗ್ನೀಷಿಯಮ್ ಆಗ್ಬೋದು, ಅದು ಅವೈಲಬಿಲಿಟಿ ಚೆನ್ನಾಗಿ ದೇಹಕ್ಕೆ ಸಿಕ್ಕುತ್ತೆ. ಅದನ್ನು ದೇಹ ಚೆನ್ನಾಗಿ ಹೀರಿಕೊಳ್ಳಲು ಸುಲಭ ಆಗುತ್ತೆ. ಹಾಗಾಗಿ ನೋಡೋದಕ್ಕೆ ಅತ್ಯಂತ ಸರಳ ಅಂತ ಅನಿಸಿದ್ರು ಪೊಂಗಲಿನಲ್ಲಿ ಎಲ್ಲ ವಿಶಿಷ್ಟ ರೀತಿಯ ದೇಹಕ್ಕೆ ಪೂರಕವಾದ ಆರೋಗ್ಯದಾಯಕವಾದ ಅಂಶ ಇರೋದ್ರಿಂದ ಯಾವಾಗಲಾದರೂ ವಾರದಲ್ಲಿ 2 ಬಾರಿ ಆದರೂ ಈ ಪೊಂಗಲನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯದ ಏರುಪೇರುಗಳನ್ನು ನಾವು ಸರಿದೂಗಿಸಬಹುದು. ಮತ್ತು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಗಳು ಏನಿದೆ ಅದರಲ್ಲಿ A, D, E, K ಇವೆಲ್ಲ ಇದೆಯಲ್ಲ, ವೈಟಮಿನ್ A, ವೈಟಮಿನ್ E, ವೈಟಮಿನ್ D, ವೈಟಮಿನ್ E ಅವೆಲ್ಲ K ಎಲ್ಲ ಇದೆಯಲ್ಲ, ಇವುಗಳನ್ನು ನಾವು ದೇಹ ಹೀರಿಕೊಳ್ಳೋದಕ್ಕೆ ನಾವು ಎಲ್ಲೋ ಒಂದು ಕಡೆ ದಾರಿ ಮಾಡಿಕೊಡ್ಬೋದು. ಇದರಿಂದ ನಮ್ಮ ಆರೋಗ್ಯ ಅದ್ಭುತವಾಗಿರುತ್ತೆ. ಹಾಗಾಗಿ ಪೊಂಗಲ್ ಅಥವಾ ಕಿಚಡಿ ನಮ್ಮ ಭಾರತೀಯರ ಒಂದು ಇಷ್ಟವಾದ ಆಹಾರ ಮತ್ತು ಎಲ್ಲರಿಗೂ ಬೇಕಾಗಿರುವ ಆಹಾರ. ವೃದ್ಧರು, ಮಕ್ಕಳು, ಮಧ್ಯವಯಸ್ಕರು ಎಲ್ಲರಿಗೂ ಬೇಕಾಗಿರುವಂಥದ್ದು. ರೋಗಿಗಳಿಗೂ ಬೇಕು, ನಿರೋಗಿಗಳಿಗೂ ಬೇಕು, ಸರ್ವರಿಗೂ ಬೇಕಾದಂಥ ಆಹಾರವೇ ಕಿಚಡಿ ಅಥವಾ ಪೊಂಗಲ್ ಅಂತ ಹೇಳ್ಬೋದು. ನಮಸ್ಕಾರ.